ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇಂಡಿಯಾ ವರ್ಸಸ್ ಬಾಂಗ್ಲಾ ಸೆಕೆಂಡ್ ಟೆಸ್ಟ್ ಪಂದ್ಯ ಮುಕ್ತಾಯಿತು. ಈ ಬಳಿಕ ಇಂಡಿಯಾ ಮತ್ತು ಬಾಂಗ್ಲಾ ನಡುವಿನ ಟೆಸ್ಟ್ ಸರಣಿ ಕೂಡ ಅಂತ್ಯ ಆಯಿತು. ಈ ಬಳಿಕ ಹೊಸ ಅಂಕಪಟ್ಟಿ ಕೂಡ ಇಲ್ಲಿ ಬಿಡುಗಡೆಯಾಗಿದೆ. ಅಂದರೆ ಇಂಡಿಯಾ ಬಾಂಗ್ಲಾ ವಿರುದ್ಧ ಗೆದ್ದ ಮೇಲೆ ಹೊಸ ಅಂಕಪಟ್ಟಿ ಯಾವ ಥರ ಇದೆ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. WTCಯ ಹೊಸ ಅಂಕಪಟ್ಟಿ ಕೂಡ ಈ ಬಳಿಕ ಬಿಡುಗಡೆಯಾಗಿದೆ. ಇನ್ನು ಯಾವ ಥರ ಇದೆ ಹೊಸ ಅಂಕಪಟ್ಟಿ ಅಂತ ನೋಡೋದಾದರೆ ನೋಡ್ಬೋದು. ನಮ್ಮ ಟೀಮ್ ಇಂಡಿಯಾ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸರಣಿ ಗೆಲ್ಲುವ ಮುಖಾಂತರ ಇದೀಗ 11 ಪಂದ್ಯ ಆಡಿದೆ. ಅಂದರೆ 11ರಲ್ಲಿ 8 ಗೆದ್ದು 2 ಸೋತಿದೆ. ಅಂದರೆ ನಮ್ಮ ಟೀಮ್ ಇಂಡಿಯಾ ವಿನ್ನಿಂಗ್ ಪರ್ಸೆಂಟೇಜ್ ನೋಡೋದಾದರೆ 74.24 ಇದೆ. ನಂಬರ್ 2 ಆಸ್ಟ್ರೇಲಿಯಾ ಇದ್ದರೆ, ನಂಬರ್ 3 ಶ್ರೀಲಂಕಾ, ನಂಬರ್ 4 ಇಂಗ್ಲೆಂಡ್, ನಂಬರ್ 5 ಸೌತ್ ಆಫ್ರಿಕಾ, ನಂಬರ್ 6 ನ್ಯೂಜಿಲೆಂಡ್, ನಂಬರ್ 7 ಬಾಂಗ್ಲಾದೇಶ್, ನಂಬರ್ 8 ಪಾಕಿಸ್ತಾನ್, ನಂಬರ್ 9ನಲ್ಲಿ ವೆಸ್ಟ್ ಇಂಡೀಸ್ ಇದೆ. ಅಂದರೆ ನನ್ನ ಪ್ರಕಾರ ಈಗ ಇಂಡಿಯಾ ಅಥವಾ ಆಸ್ಟ್ರೇಲಿಯಾ, ಶ್ರೀಲಂಕಾ ಈ ಮೂರರಲ್ಲಿ 2 ತಂಡಗಳು ಫೈನಲ್ಗೆ ಬರ್ಬೋದು. ಇದು ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಪಂದ್ಯದ ಬಳಿಕ ಬಿಡುಗಡೆಯಾದ ಹೊಸ ಅಂಕಪಟ್ಟಿ. ವಿಡಿಯೋ ಇಷ್ಟ ಆದರೆ ಇದೇ ಥರ ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.